ಓಂ ಈಕ್ಷತೆರ್ನಃ ಶಬ್ದಂ ಓಂ. ಈ ಈಕ್ಷತ್ಯಧಿಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ದಿವಸ ತತ್ವಪ್ರದೀಪದ ಭಾಗವನ್ನು ನೋಡಿದ್ದೇವೆ. ಇವತ್ತು ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿ ಅದನ್ನು ನೋಡಬೇಕು. ಬ್ರಹ್ಮನನ್ನ ತಿಳಿದು ಮುಕ್ತನಾಗಬೇಕು ಅಂತ ಎಲ್ಲ ಶಾಸ್ತ್ರಗಳಲ್ಲಿಯೂ ಪ್ರತಿಪಾದಿತ ಆಗಿದೆ. ಆದ್ದರಿಂದ ಬ್ರಹ್ಮ ಯಾವ ಕಾರಣಕ್ಕೂ ಕೂಡ ಅಶಬ್ದ ಅಲ್ಲ, ಶಾಸ್ತ್ರದಿಂದ ಪ್ರತಿಪಾದ್ಯ ಅಲ್ಲ ಅಂತ ಅದರ ತಾತ್ಪರ್ಯ, ಸೂತ್ರದ ತಾತ್ಪರ್ಯ. ಸತ್ತರ್ಕ ದೀಪಾವಳಿ ನಾವೀಗ ನೋಡಬೇಕು. ಯೂಯಂ ಸರ್ವವೇದವಾಕ್ಯ ಪದ ಸಮನ್ವಯ ಬ್ರಹ್ಮಣಿ ಪ್ರತಿಜ್ಞಾತಃ ತಂ ತಾವದಾಕ್ಷೇಪತೆ. ನಾವು ಈ ಹಿಂದೆ ಎಲ್ಲ ಶಾಸ್ತ್ರಗಳ ಸಮನ್ವಯವನ್ನು ಪರಮಾತ್ಮನಲ್ಲಿ ತೋರಿಸಿದ್ದೀವಿ. ಬ್ರಹ್ಮ ನಾರಾಯಣ ಕೇವಲ ಶಾಸ್ತ್ರಗಳಿಂದ ಗಮ್ಯ, ಮತ್ತು ಅವನು ಮಾತ್ರ ಶಾಸ್ತ್ರಗಮ್ಯ ಪ್ರಧಾನನಾಗಿ ಅಂತ ಹೀಗೆ ನಾವು ಸಮನ್ವಯ ಹೇಳಿದ್ವಿ. ಯೋಯಂ ಸರ್ವವೇದ ವಾಕ್ಯ ಸಮನ್ವಯ, ಎಲ್ಲ ವೇದಗಳ ಉಳಿದ ಶಾಸ್ತ್ರಗಳ ಸಮನ್ವಯವನ್ನು ಬ್ರಹ್ಮನಲ್ಲಿ ನಾವು ಪ್ರತಿಜ್ಞೆ ಮಾಡಿದ್ದೀವಿ ಹಿಂದೆ. ತಮ್ ತಾವದ್ ಆಕ್ಷೇಪತಿ, ಅದನ್ನ ಪ್ರತಿವಾದಿಗಳು ಆಕ್ಷೇಪಿಸ್ತಾ ಇದ್ದಾರೆ. ಯಥೋವಾಚ ಇತ್ಯಾದಿ ಶ್ರುತಿಭಿಃ ಅಶಬ್ದತ್ವೇನ ಬ್ರಹ್ಮಣಃ ಪ್ರತಿಪಾದಿತತ್ವಾತ್. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತ್ಯಾದಿ ತೈತ್ತಿರೀಯ ಉಪನಿಷತ್ತಿನಲ್ಲಿ ಹೇಳಿದಂತೆ ಬ್ರಹ್ಮ ಅಶಬ್ದ ಎಂಬುದಾಗಿ ಪ್ರತಿಪಾದಿತ ಆಗಿದೆ. ಅಶಬ್ದ ಅಂದರೆ ಶಬ್ದದಿಂದ ಪ್ರತಿಪಾದ್ಯವೇ ಅಲ್ಲ ಅಂತ ಪ್ರತಿಪಾದಿತ ಆಗಿದೆ. ತತ್ರ ಏಕಸ್ಯಾಪಿ ಪದಸ್ಯ ನ ಸಮನ್ವಯ ಕಿಮು ಸರ್ವವೇದ ಸಮನ್ವಯ. ಹೀಗಿರುವಾಗ, ಶಾಸ್ತ್ರಗಳು ಹೀಗೆ ಹೇಳ್ತಿರುವಾಗ, ಇಡೀ ವೇದ ಭಾಗದಲ್ಲಿ ಒಂದು ಪದವನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಸರ್ವ ವೇದಗಳನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡುವುದು ಹೇಗೆ? ಇತ್ಯೇತದ ನಿಷೇಧಕ ಸೂತ್ರಂ ಅವತಾರಯತಿ. ಹೀಗೊಂದು ಅಭಿಪ್ರಾಯವನ್ನು ಯಾರಾದರೂ ಪ್ರಯೋಗ ಮಾಡಿದರೆ ಅದಕ್ಕೆ ಈ ಸೂತ್ರ ಉತ್ತರ ಕೊಡ್ತಿದೆ. ಮಾಯಾವಾದಿಗಳ ಅಭಿಪ್ರಾಯ ಇದು, ಅದನ್ನು ಸೂತ್ರ ಉತ್ತರಿಸ್ತಾ ಇದೆ. ಸೂತ್ರಂ ಅವತಾರಯತಿ, ಸೂತ್ರ ಯಾಕೆ ಹೊರಟಿದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಕ್ಷತೆ ಅಂತ, ಅದಕ್ಕೆ ವ್ಯಾಚಷ್ಟೆ ಈಕ್ಷತೆ ಅಂತ ಹೇಳಿ ಅದನ್ನ ಮುಂದೆ ಭಾಷ್ಯಕಾರರು ಆಚಾರ್ಯರು ಅದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಸ ಏತಸ್ಮಾತ್ ಜೀವಗಣಾತ್ ಪರಾತ್ ಪರಂ ಪುರುಷಮೀಕ್ಷತೆ ಇತ್ಯಾದಿ ವ್ಯಾಖ್ಯಾನ ಆಚಾರ್ಯ ಮಾಡಿರುವಂತಹ ವ್ಯಾಖ್ಯಾನ. ಮುಂದೆ ಪದ್ಮನಾಭ ತೀರ್ಥರ ಟಿಪ್ಪಣಿಯಲ್ಲಿ ವ್ಯಾಚಷ್ಟೇ ಸ ಇತಿ, ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ವ್ಯಾಚಷ್ಟೇ ಅಂತ ದಪ್ಪ ಅಕ್ಷರದಲ್ಲಿದ್ದರೆ ಅದು ಸ್ವಲ್ಪ ಸಮಸ್ಯೆ ಆಗ್ತದೆ. ಸಹ ಅಂಥೇಳಿ ದಪ್ಪ ಅಕ್ಷರದಲ್ಲಿರಬೇಕು, ವ್ಯಾಚಷ್ಟೇ ಅಂತ ಸ್ವಲ್ಪ ಸಣ್ಣ ಅಕ್ಷರದಲ್ಲಿರಬೇಕು. ವ್ಯಾಚಷ್ಟೇ ಅಂತ ಪದ್ಮನಾಭ ತೀರ್ಥರ ವಾಕ್ಯ, ಸಹ ಅಂತ ಆಚಾರ್ಯರ ಭಾಷ್ಯದ ಪ್ರತೀಕ. ನಿಮ್ಮ ಮುದ್ರಿತ ಪುಸ್ತಕಗಳಲ್ಲಿ ಸರಿಯಾಗೇ ಇದ್ರೆ ಏನು ಸಮಸ್ಯೆ ಇಲ್ಲ. ನಚ ಅಶಬ್ದತ್ವೇನ ಶ್ರುತ್ಯುಕ್ತತ್ವಾತ್ ಪರಮಾತ್ಮನಃ ತತ್ರ ಅಶೇಷ ಶ್ರುತಿ ಸಮನ್ವಯ ನ ಇತಿ ವಾಚ್ಯಂ. ಅದಕ್ಕೆ ಒಂದು ಪ್ರಶ್ನೆ ಬರ್ತದೆ. ಬ್ರಹ್ಮನನ್ನ ಅಶಬ್ದ ಅಂತ ಶಾಸ್ತ್ರಗಳು ಪ್ರತಿಪಾದನೆ ಮಾಡಿವೆ. ಹಾಗಿರುವಾಗ ಶ್ರುತ್ಯುಕ್ತತ್ವಾತ್, ಹೀಗೆ ಶ್ರುತಿಯಲ್ಲಿ ಹೇಳಿರುವುದರಿಂದ ಪರಮಾತ್ಮನಃ ತತ್ರ ಅಶೇಷ ಶಬ್ದ ಸಮನ್ವಯ ನ, ಆದ್ದರಿಂದ ಪರಮಾತ್ಮನಲ್ಲಿ ಎಲ್ಲ ಅಶೇಷ ಶಬ್ದಗಳನ್ನು ಹೇಗೆ ಸಮನ್ವಯ ಮಾಡ್ತೀರಿ? ಇತಿನ ವಾಚ್ಯಂ, ಹೀಗೆ ಪ್ರಶ್ನೆ ಕೇಳಬೇಡಿ. ಯಾಕೆಂದರೆ ತಂತು ಔಪನಿಷದಂ ಪುರುಷಂ ಇತ್ಯಸ್ಯಾಂ ಶ್ರುತೌ ಉಪನಿಷದೇಕ ಸಂಧಿಗಮತ್ವೇನ ಅನುಮಾನಾದ್ಯಗೋಚರತ್ವಸ್ಯ ಉಕ್ತತ್ವಾತ್. ತಂತು ಔಪನಿಷದಂ ಪುರುಷಂ ಅಂತ ಹೀಗೊಂದು ವೇದವಾಕ್ಯ, ಅದು
ಪ್ರಾಯ ಹಿಂದೆಲ್ಲೋ ಬಂದಿದೆ, ಈಗ ಇಲ್ಲಿ ನಾವು ನೋಡೋ ಭಾಗದಲ್ಲಿ ಕಾಣಿಸ್ತಾ ಇಲ್ಲ. ಆದರೂ ತಮ್ ತೋಪನಿಷದಂ ಅಂತ ಅನ್ನೋದು ಹಿಂದೆಲ್ಲೋ ಬಂದಿರುವಂತಹ ಒಂದು ಭಾಗ. ತಮ್ ತೋಪನಿಷದಂ ಪುರುಷಂ ಇತ್ಯಸ್ಯಾಂ ಶ್ರುತೌ, ಹೀಗೊಂದು ವೇದವಾಕ್ಯದಲ್ಲಿ ಉಪನಿಷದೇಕ ಸಮಧಿಗಮ್ಯತ್ವೇನ, ಈ ಬ್ರಹ್ಮ ಕೇವಲ ಉಪನಿಷತ್ತಿನಿಂದ ಮಾತ್ರ ತಿಳಿಯಲ್ಪಡೋದು ಅಂತ ಹೀಗೆ ತಿಳಿಸಿದ್ದಾರೆ. ಆದ್ದರಿಂದ ಅನುಮಾನಾದ್ಯ ಗೋಚರತ್ವೇನ, ಅದು ಯಾವ ರೀತಿಯಿಂದಲೂ ಕೂಡ ಅನುಮಾನ ಪ್ರತ್ಯಕ್ಷ ಮೊದಲಾದ ಪ್ರಮಾಣಗಳಿಗೆ ವೇದ್ಯ ಅಲ್ಲ. ಅಗೋಚರತ್ವಸ್ಯ ಉಕ್ತತ್ವಾತ್ ಅತಃ ಸರ್ವವೇದ ವೇದ್ಯೋ ವಿಷ್ಣು. ಆದ್ದರಿಂದ ಭಗವಂತ ಸರ್ವವೇದಗಳಿಂದಲೂ ಕೂಡ ಜ್ಞೇಯನಾಗಿದ್ದಾನೆ ಅಂತ ತಾತ್ಪರ್ಯ. ಸರ್ವೇ ವೇದ ಯತ್ಪದಮಾಮನಂತಿ ಇತ್ಯಾದಿ ಶ್ರುತಿವಚನಾತ್. ಅದಕ್ಕೆ ಆಧಾರಗಳೇನು? ಸರ್ವೇ ವೇದ ಯತ್ಪದಮಾಮನಂತಿ ಆಚಾರ್ಯ ಕೊಟ್ಟಿರುವಂಥ ಮಾತುಗಳನ್ನು ಪದ್ಮನಾಭ ತೀರ್ಥರು ತೋರಿಸಿದ್ದಾರೆ. ಏವಂ ಸತಿ ಯಥೋವಾಚ ಇತ್ಯಾದಿ ಶ್ರುತ್ಯರ್ಥ ಕಹ. ಹಾಗಾದರೆ ಯಥೋವಾಚೋ ನಿವರ್ತಂತೆ ಅಂತ ತೈತ್ರಿ ಉಪನಿಷತ್ತು ಮೊದಲಾದ ಕಡೆ ಇದೆಯಲ್ಲ, ಅದಕ್ಕೆ ಅರ್ಥ ಏನು? ಅದಕ್ಕೊಂದು ಅರ್ಥ ಹೇಳಬೇಕಲ್ಲ. ಕಹ ಇತ್ಯತಃ ಅಪೇಕ್ಷಿತಂ ಅರ್ಥಮಾಹ. ಅದಕ್ಕೊಂದು ಏನು ತೈತ್ರಿ ಉಪನಿಷತ್ತು ಮೊದಲಾದ ಉಪನಿಷತ್ತುಗಳು ಅಶಬ್ದಂ ಅಂತ ಹೀಗೆ ಹೇಳಿದ್ರೆ ತಾತ್ಪರ್ಯವನ್ನ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಇತ್ಯತಃ ಅಪೇಕ್ಷಿತಂ ಅರ್ಥಮಾಹ ಅವಾಚ್ಯೇತಿ. ಅವಾಚ್ಯ ಅಂತಿದೆ ನೋಡಿ. ಈಗ ನಾವು ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿಯನ್ನು ನೋಡ್ತಾ ಇದ್ದೀವಲ್ಲ, ಈ ಸತ್ತರ್ಕ ದೀಪಾವಳಿ ಈಗಿನ ಮೂಲ ಈಕ್ಷತ್ಯ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಮುದ್ರಿತ ಪುಸ್ತಕಗಳಲ್ಲಿ ಈಗ ಇರುವ ಮೂಲ, ಬ್ರಹ್ಮಸೂತ್ರ ಭಾಷ್ಯದ ಮೂಲ. ನಾನು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಲ್ಲಿಂದ ಪ್ರಾರಂಭ ಕಂಡು ಇತ್ಯಾದಿ ಶ್ರುತಿ ಸ್ಮೃತಿಭ್ಯಶ್ಚ ಅನ್ನುವರೆಗೆ ಇರ್ತದೆ ಮುದ್ರಿತ ಪುಸ್ತಕದಲ್ಲಿ. ಆದರೆ ಇದರ ಮುಂದಿನ ಮೂಲಕದಲ್ಲಿ ಆ ಅವಾಚ್ಯ ಅನ್ನುವಂಥ ಮಾತುಗಳಿವೆ. ಗರುಡ ಪುರಾಣದ ಮಾತನ್ನ ಆಚಾರ್ಯರು ಉದ್ಧರಿಸಿದ್ದಾರೆ. ಅವಾಚ್ಯಾಧಿಕಂತೂ ಅಪ್ರಸಿದ್ಧತ್ವಾತ್. ಅಲ್ಲಿಂದ ಈ ಅವಾಚ್ಯ ಅಂತ ಪದ್ಮನಾಭ ತೀರ್ಥರು ಹೇಳಿದಾರಲ್ಲ, ಅದು ಅಲ್ಲಿಗೆ ಸಂಬಂಧಪಟ್ಟದ್ದು. ಮುದ್ರಣ ಮಾಡುವವರು ಏನು ಮಾಡ್ತಾರೆ, ಮೇಲೆ ಭಾಷ್ಯವನ್ನ ಯಥೋ ವಾಚೋ ನಿವರ್ತಂತೆ ಅಂತ ಇದೆಲ್ಲ ಹಾಕಿದ್ದಾರೆ. ಹಾಗೆ ಇತ್ಯಾದಿ ಶ್ರುತಿ ಸ್ಮೃತಿ ಭ್ಯಶ್ಚ ಅಂತ ಭಾಷ್ಯವನ್ನು ಹಾಕಿದ್ದಾರೆ. ಈ ಭಾಷ್ಯದ ಭಾಗಕ್ಕೆ ಸಂಬಂಧಪಟ್ಟಂತೆ ಸತ್ತರ್ಕ ದೀಪಾವಳಿಯನ್ನು ಮಾತ್ರ ಇಲ್ಲಿ ಮುದ್ರಿಸಿದ್ರೆ ಅನುಕೂಲ ಆಗ್ತಿತ್ತು. ಅದು ಇತ್ಯಾದಿ ಶ್ರುತಿ ವಚನಾತ್ ಅಲ್ಲಿ ಮುಗಿದು ಹೋಗ್ತದೆ. ಸರ್ವೇ ವೇದ ಯತ್ಪದಮಾಮನಂತೆ ಇತ್ಯಾದಿ ಶ್ರುತಿ ವಚನಾತ್ ಅನ್ನುವರೆಗೆ ಮುಗಿದು ಹೋಗ್ತದೆ. ಏವಂ ಸತಿ ಯಥೋ ವಾಚ ಇತ್ಯಾದಿ ಶ್ರುತ್ಯರ್ಥ ಕಹ ಅಂತೇನಿದೆಯಲ್ಲ, ಅದು ಮುಂದೆ ಅವಾಚ್ಯತ್ವಾದಿಕಂತು ಅಪ್ರಸಿದ್ಧತ್ವಾತ್ ನ ದೀದೃಕಿತಿ ಜ್ಞೇಯಂ ನವಾಚ್ಯಂ ನ ಚತರ್ಕ್ಯತೆ ಅಂತ ಮುಂದೆ ಕೆಲವು ಪುರಾಣದ ವಾಕ್ಯಗಳಿವೆ ಮುಂದಿನ ಮೂಲದಲ್ಲಿ, ಅದಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಈಗ ಒಂದು ಸ್ವಲ್ಪ ಹೇಳಿರ್ತೇನೆ. ಏವಂ ಸತಿ ಯಥೋವಾಚ ಇತ್ಯಾದಿ ಶ್ರುತ್ಯರ್ಥ, ಅದಕ್ಕೇನು ಯಥೋವಾಚೋ ನಿವರ್ತದೆ ಅನ್ನೋ ಮಾತನ್ನು ಹೇಗೆ ನಾವು ಗ್ರಹಿಸಬೇಕು ಅಂದ್ರೆ, ಅವಾಚ್ಯಂ, ಭಗವಂತನ ಅವಾಚ್ಯ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವನು ಯಾವ ಶಬ್ದದಿಂದಲೂ ವಾಚ್ಯ ಅಂತ ನೀವು ಅದಕ್ಕೆ ಅಕ್ಷರಶಃ ಅರ್ಥ ಸ್ವೀಕಾರ ಮಾಡಬಾರ್ದು. ಅವನು ಅಪ್ರಸಿದ್ಧ. ಆದ್ದರಿಂದ ಭಗವಂತ ನಮಗೆ ಪೂರ್ಣವಾಗಿ ಯಾವ ದೃಷ್ಟಿಯಿಂದಲೂ ಕೂಡ ಪ್ರಸಿದ್ಧನ ಅಲ್ಲ. ಆದ್ರಿಂದ ಆ ದೃಷ್ಟಿಯಿಂದ ಅವಾಚ್ಯ ಅಂತ ಈಗ ಅವನನ್ನ ವರ್ಣನೆ ಮಾಡಿದ್ದಾರೆ. ಮತ್ತೆ ಪೂರ್ಣವಾಗಿ ಯಾವ ಶಬ್ದದಲ್ಲೂ ಕೂಡ ಅವನನ್ನ ತಿಳ್ಕೊಳ್ಳಿಕ್ಕೆ ಬರೋದೂ ಇಲ್ಲ. ಅಪ್ರಸಿದ್ಧನೂ ಆಗಿದ್ದಾನೆ. ಆದ್ರಿಂದ ಅವಾಚ್ಯತ್ವಾದಿಕಂ, ಅವಾಚ್ಯತ್ವ ಅಶಬ್ದತ್ವ ಇವೆಲ್ಲ ಮಾತುಗಳಿಗೆ ಹೀಗರ್ಥ. ಸಾಕಲ್ಯೇನ ವಕ್ತುಂ ಅಶಕ್ಯತ್ವೇನ ಅಪ್ರಸಿದ್ಧತ್ವಾತ್, ಸಾಕಲ್ಯೇನ ಪೂರ್ಣವಾಗಿ ಅವನನ್ನು ಹೇಳಲಿಕ್ಕೆ ಬರೋದಿಲ್ಲ. ಹೀಗೆಲ್ಲ ಕಾರಣಗಳಿಂದ ಆ ಎಲ್ಲ ಮಾತುಗಳನ್ನ ಶಾಸ್ತ್ರದಲ್ಲಿ ಹೇಳ್ತಾರಷ್ಟೆ ಹೊರತು ಯಾವ ಕಾರಣದಿಂದಲೂ ಯಾವ ಶಬ್ದದಿಂದಲೂ ವಾಚ್ಯ ಅಂತ ಅಲ್ಲ ಅಂತ ಅರ್ಥ ಮಾಡಬಾರ್ದು. ಬ್ರಹ್ಮಣ ಅವಾಚ್ಯತ್ವಾದಿ ವ್ಯಪದೇಶ ಇತ್ಯೇತತ್ ಸೋದಾಹರಣಮಾಹ. ಬ್ರಹ್ಮನಿಗೆ ಅವಾಚ್ಯತ್ವವನ್ನು ನಾವು ಹೇಳ್ತೀವಲ್ಲ, ಅದು ಹೇಗೆ? ಸೋದಾಹರಣಂ, ಅದಕ್ಕೊಂದು ಉದಾಹರಣದ ವಾಕ್ಯವನ್ನ ತೋರಿಸ್ತಾ ಇದ್ದಾರೆ. ನ ತದೀದೃಗಿತಿ ಜ್ಞೇಯಂ, ತತ್ ಬ್ರಹ್ಮವು ಈದೃಕ್ ಹೀಗೆ ಇದೆ ಎಂಬುದಾಗಿ ನ ಜ್ಞೇಯಂ, ಯಾರಿಗೂ ಹೇಳಲಿಕ್ಕೆ ಅದು ಯಾರಿಂದೂ ತಿಳಿಯಲ್ಪಡ್ಲಿಕ್ಕೆ ಶಕ್ಯ ಇಲ್ಲ. ನವಾಚ್ಯಂ, ಪೂರ್ಣವಾಗಿ ಅದನ್ನು ಹೇಳುವುದು ಸಾಧ್ಯ ಇಲ್ಲ, ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ. ನಚ ತರ್ಕ್ಯತೆ, ಅನುಮಾನದಿಂದ ಅದನ್ನು ತಿಳಿಯುವುದು ಸಾಧ್ಯ ಇಲ್ಲ. ಹೇಗೆಂದ್ರೆ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಸ್ಥಿತಃ,
ಮೇರೋಹೋ ಅಂತ ಪದಚ್ಛೇದ. ಇದೊಂದು ಯಾವುದೋ ಪುರಾಣದ ಮಾತು ಇದು ಇದ್ದಿರ್ಬೇಕು. ಈ ಮೇರು ಪರ್ವತ ಹೇಗೆ ಅಂದರೆ ಅದನ್ನ ನಾವೇನು ನೋಡಿಲ್ಲ, ಆದರೂ ನೋಡಿದವರಿಗೂ ಕೂಡ, ಜ್ಞಾನಿಗಳಿಗೂ ಕೂಡ, ಯೋಗಿಗಳು ಮೊದಲಾದವರಿಗೂ ಕೂಡ ಪಶ್ಯಂತೋಪಿ ಯೋಗಿನಃ ಮೇರೋಹ ರೂಪಂ ನ ಪಶ್ಯಂತಿ, ನೋಡಿದ್ರು ಕೂಡ ನೋಡದೇ ಇದ್ದಂತೆ. ಈಗ ಆಟಕ್ಕೆ ಇದ್ದಾನೆ ಲೆಕ್ಕಕ್ಕಿಲ್ಲ ಅಂತ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡ್ತಿರ್ತೀವಲ್ಲ, ಆ ಥರದ್ದು ಇದು ಒಂದು ಪ್ರಯೋಗ ಅಷ್ಟೆ. ನೋಡ್ತಾರೆ, ನೋಡಿದ್ರು ಪೂರ್ಣವಾಗಿ ನೋಡಿಲ್ಲ. ಈಗ ಸಮುದ್ರ ನಮಗೆ ಗೊತ್ತು, ಭೂಮಿ ನಮಗೆ ಗೊತ್ತಿದೆ. ಭೂಮಿ ಬಗ್ಗೆ ಗೊತ್ತೇ ಇಲ್ಲ ಅಂತ ಏನಿಲ್ಲ, ಆದ್ರೆ ಎಷ್ಟು ಗೊತ್ತಿದೆ? ಸ್ವಲ್ಪ ಗೊತ್ತಿದೆ ಅಷ್ಟೆ. ಸಮುದ್ರ, ಭೂಮಿ ಆ ಕಡೆ ಇರಲಿ, ನಮ್ಮ ಮನೆ, ನಮ್ಮ ದೇಹ, ಅದಾದರೂ ನಮ್ಗೆ ಎಷ್ಟು ಗೊತ್ತಿದೆ? ಹೀಗೆ ಪಶ್ಯಂತೋಪಿ, ನೋಡ್ತಾ ಇದ್ರು ಕೂಡ, ತಿಳಿದಿದ್ರು ಕೂಡ ನ ಪಶ್ಯಂತಿ, ಪೂರ್ಣವಾಗಿ ತಿಳಿದಿಲ್ಲ. ಇತಿವತ್ ವಿಪಶ್ಚಿತ ಅಂತ ಅಂದ್ರೆ ಜ್ಞಾನಿಗಳು. ಇದು ಈ ಮಾತು ಹೇಗೋ ಹಾಗೆ ಬ್ರಹ್ಮನನ್ನು ತಿಳಿದಿದ್ರೂ ಕೂಡ, ಸ್ವಲ್ಪ ಮಟ್ಟಿಗೆ ತಿಳಿದಿದ್ರೂ ಕೂಡ ಪೂರ್ಣವಾಗಿ ತಿಳಿದಿಲ್ಲ ಅಂತ ತಾತ್ಪರ್ಯ. ಅಪ್ರಸಿದ್ಧೇರವಾಚ್ಯಂ ತತ್ ವಾಚ್ಯಂ ಸರ್ವಾಗಮೋಕ್ತಿತಃ ಅತರ್ಕ್ಯಂ ತರ್ಕ್ಯಂ ಅಜ್ಞೇಯಂ ಜ್ಞೇಯಂ ಏವಂ ಪರಂ ಸ್ಮೃತಂ ಇತಿ ಗಾರುಡೆ. ಗರುಡ ಪುರಾಣದ ಮಾತು ಹೀಗಿದೆ. ಬ್ರಹ್ಮ ತತ್ ಅಂದ್ರೆ ಬ್ರಹ್ಮ ಅಪ್ರಸಿದ್ಧೇ, ಪೂರ್ಣವಾಗಿ ನಮಗೆ ಪ್ರಸಿದ್ಧವಲ್ಲ. ಆದ್ದರಿಂದ ಅವಾಚ್ಯ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ ಅದಕ್ಕೆ. ಆದರೆ ವಾಚ್ಯವೂ ಹೌದು, ಯಾಕೆಂದ್ರೆ ಸರ್ವಾಗಮೋಕ್ತಿತಃ, ಎಲ್ಲ ಆಗಮಗಳಲ್ಲಿಯೂ ಅದರ ಪ್ರತಿಪಾದನೆ ಇದೆ. ಅತರ್ಕ್ಯಂ, ಪೂರ್ಣವಾಗಿ ತರ್ಕದಿಂದ ಅಥವಾ ಕೇವಲ ತರ್ಕದಿಂದ ಅವರನ್ನು ತಿಳಿಯೋದು ಸಾಧ್ಯ ಇಲ್ಲ. ಆದರೂ ತರ್ಕ್ಯ, ಪ್ರತ್ಯಕ್ಷ ಮತ್ತು ಆಗಮಗಳ ಬೆಂಬಲ ಇರುವಂತಹ ತರ್ಕದಿಂದ ಅವನನ್ನು ತಿಳಿಯುವುದು ಸಾಧ್ಯ ಇದೆ. ಏವಂ ಜ್ಞೇಯಂ, ಭಗವಂತ ಜ್ಞೇಯನು ಕೂಡ ಆಗಿದ್ದಾನೆ. ಅಥವಾ ಏವಂ ಜ್ಞೇಯಂ, ಹೀಗೆ ನಮ್ಮಿಂದ ಶಾಸ್ತ್ರದ ಸಾರ ತಿಳಿಯಲ್ಪಡಬೇಕು. ಜ್ಞೇಯಂ ಏವಂ ಪರಂ ಸ್ಮೃತಂ, ಪರಂ ಅಂದ್ರೆ ಪರಬ್ರಹ್ಮ, ಅದು ಹೀಗೆ ಸ್ಮೃತಂ, ಶಾಸ್ತ್ರದಲ್ಲಿ ಸ್ಮರಿಸಲ್ಪಟ್ಟಿದೆ. ಇತಿ ಗಾರುಡೆ. ನಚ ಅಶಬ್ದತ್ವಂ ಇತರ ಸಿದ್ಧಂ ಅಂತ ಒಂದು ಮಾತಿದೆ ಕೊನೆಯದು. ಅದು ಒಂದನ್ನು ಮಾತ್ರ ಮುಂದೆ ಹೇಳ್ತೇನೆ. ಅದು ಆವಾಗ ಪದ್ಮನಾಭ ಜಯತೀರ್ಥರ ಟೀಕಾ, ತತ್ವ ಪ್ರದೀಪದ ಟೀಕಾ ಮತ್ತು ಪದ್ಮನಾಭ ತೀರ್ಥರ ಟೀಕಾ, ಇದೆಲ್ಲವೂ ಕೂಡ ಅದನ್ನೆಲ್ಲವನ್ನು ಸೇರಿಸಿ ಅಲ್ಲಿಂದ ಮುಂದೆ ಹೇಳ್ತೇನೆ. ಈಗ ನಾವು ಸತ್ತರ್ಕ ದೀಪಾವಳಿ ನೋಡಿದ್ದು ನ ತದಿತಿ ಅಲ್ಲಿಯವರೆಗೆ. ಅದು ಗರುಡ ಪುರಾಣದ ಮಾತೇನಿದೆ ಅಲ್ಲಿಯವರೆಗೆ ಹೇಳಿದ್ದು. ನಚ ಅಶಬ್ದತ್ವ ಇತರ ಸಿದ್ಧಂ ಅಂತ ಮುಂದಿನ ಮೂಲದಲ್ಲಿರುವಂತಹ ಒಂದು ವಾಕ್ಯ ಏನಿದೆ, ಅದು ಮತ್ತೊಂದು ಪ್ರಶ್ನದ ಹಿನ್ನೆಲೆಯನ್ನು ಒಳಗೊಂಡಿದೆ. ಅವಾಗ ಆದ್ರಿಂದ ಅದನ್ನ ಮುಂದೆ ಹೇಳ್ತೇನೆ. ಸತ್ತರ್ಕ ದೀಪಾವಳಿಯಲ್ಲಿ ತಂತು ಔಪನಿಷದಂ ಪುರುಷಂ ಇತ್ಯಸ್ಯಾಂ ಶ್ರುತೌ ಉಪನಿಷದೇಕ ಸಮಧಿಗಮ್ಯತ್ವೇನ, ಅವನು ಕೇವಲ ಉಪನಿಷತ್ತಿನಿಂದ ಜ್ಞೇಯನಾಗಿದ್ದಾನೆ ಅಂತ ಬಂದಿದೆಯಲ್ಲ, ಆ ತಂತು ಔಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಅದರದ್ದು ಪೂರ್ಣ ರೂಪ ಬೃಹದಾರಣ್ಯಕ ಉಪನಿಷತ್ತಿನ ಮಾತದು. ಅದು ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಹಿಂದೆ ಬಂದಿದೆ. ಯಾರೋ ಒಬ್ಬ ಜಿಜ್ಞಾಸೆ ಮಾಡ್ತಾ ಇದ್ದಾನೆ ಪ್ರಾಯ ಗುರುಗಳ ಹತ್ರ, ತಂತು ಉಪನಿಷದಂ ಪುರುಷಂ ಪೃಚ್ಛಾಮಿ ಅಂತ. ಹಿಂದೆ ಅದರ ಹಿನ್ನೆಲೆಯನ್ನು ನಾನು ಅಲ್ಲಿ ಹೇಳಿದ್ದಿರಬೇಕು. ಈಗ ಅದನ್ನು ಕೇವಲ ನೆನಪು ಮಾಡ್ಕೊಂಡಿದ್ದೇವೆ ಅಷ್ಟೆ.